ಇದು ನನ್ನ ಯೋಚನೆ. ಈ ರೀತಿ ಯಾಕಾಗಿರಬಾರ್ದಿತ್ತು ಅಂತ. ಅದೇನೆಂದರೆ, ನಾವು ಪೂಜಿಸುವ ಶಕ್ತಿಗಳ ಮೇಲಿರುವ ಭಯ ಭಕ್ತಿ ಒಂದು ಹೆಣ್ಣಿನ ಮೇಲೆ ಯಾಕೆ ಬರೋದಿಲ್ಲ ಅಂತ, ಮತ್ತು ನಮ್ಮನ್ನ ಒತ್ತು ಎತ್ತು ಸಾಕಿ ಸಲುಹಿದ ತಾಯಿ ಮೇಲಿರುವ ಗೌರವ ಮತ್ತೊಂದು ಹೆಣ್ಣಿನ ಮೇಲೆ ಯಾಕೆ ಬರುವುದಿಲ್ಲ ಅಂತ, ಮತ್ತು ನಮ್ಮ ರಕ್ತ ಹಂಚಿಕೊಂಡು ಹುಟ್ಟಿರುವ ನಮ್ಮ ಸೋದರಿಯರ ಮೇಲಿರುವ ವಾತ್ಸಲ್ಯ ಬೇರೆ ಹೆಣ್ಣಿನ ಮೇಲೆ ಯಾಕೆ ಬರುವುದಿಲ್ಲ ಅಂತ. ಅದೇ ಒಂದು ಹೆಣ್ಣಿನ ಜೊತೆಗಿರುವ ಸ್ನೇಹ ಮತ್ತೊಂದು ಹೆಣ್ಣಿನ ಮೇಲೆ ಯಾಕೆ ಬರೋದಿಲ್ಲ ಅಂತ. ಇದನ್ನೆಲ್ಲ ನಾನು ಯೋಚನೆ ಮಾಡಿಕೊಂಡು ಕುಳಿತಾಗ ನನಗನ್ಸಿದ್ದೇನೆಂದರೆ, ಇಲ್ಲೇ ನಾನು ಸಾಚ ಅಂತ ಹೇಳ್ತಿಲ್ಲ, ಆದರೂ ನನ್ನ ಯೋಚನೆ ಆಗಿ ಉಳಿಯಲು ನಾನು ಬಿಡಲ್ಲ. ಹಾಗೆ ಇಲ್ಲಿ ನಾನು ಬದಲಾಗಿ ನಮ್ಮವರನ್ನು ಬದಲಾಯಿಸ್ತೀನಿ ಅಂತ ನನ್ನದೊಂದು ಸಣ್ಣ ಪ್ರಯತ್ನ ಇದು. ಅದೇನೆಂದರೆ, ನಾವು ಒಂದು ಹೆಣ್ಣನ್ನು ನೋಡುವ ದೃಷ್ಟಿ ಹೇಗಿರಬೇಕು ಅನ್ನೋದನ್ನ ನಾನು ನನ್ನ ಇದರಲ್ಲಿ ಹೇಳ್ತೀನಿ. ಆ ಹೆಣ್ಣಿನ ಮುಖ ನೋಡಿದರೆ ನಮಗೆ ನನ್ನ ತಾಯಿ ನೆನಪಾಗಬೇಕು, ಮತ್ತು ನನ್ನ ಬುದ್ಧಿ ಸಾರಿ ಹೇಳಬೇಕು. ಆ ಥರ ದೃಷ್ಟಿ ನೋಡುವಾಗ ಅಲ್ಲಿ ನನ್ನ ಸೋದರಿ ನೆನಪಾಗಬೇಕು, ಮತ್ತು ಆ ಹೆಣ್ಣಿನ ಮಾತು ನಮಗೆ ನಾವು ಪೂಜಿಸುವ ಶಕ್ತಿಯ ಆಜ್ಞೆಯಾಗಿರಬೇಕು. ಯಾರಾದರೂ ಒಂದು ಹೆಣ್ಣಿನ ನಡತೆ ಬಗ್ಗೆ ಕೆಟ್ಟದಾಗ ಮಾತಾಡಿದರೆ ಆ ಸ್ಥಳದಲ್ಲಿ ನನ್ನ ಸೋದರಿ ನೆನಪಾಗಬೇಕು. ಇಲ್ಲಿಗೆ ನಮ್ಮ ಆ ದೃಷ್ಟಿ ಸುಧಾರಿಸುತ್ತೆ ಅಂತ ನಾನು ಭಾವಿಸ್ತೇನೆ. ನೀವಾಗಲಿ ನಾವಾಗಲಿ ಇಲ್ಲಿಂದ ಒಂದು ಹೆಣ್ಣನ್ನ ನೋಡಿದರೆ ಅವ್ರನ್ನ ತಾಯಿಯಾಗೆ, ನನ್ನ ಸೋದರಿಯಾಗೆ, ಅಥವಾ ನಾವು ಪೂಜಿಸುವ ಒಂದು ಶಕ್ತಿಯ ಸ್ವರೂಪ ಆಗಿ, ಅಥವಾ ನಮ್ಮನ್ನು ಮನಸ್ಸು ಅರ್ಥ ಮಾಡ್ಕೊಳ್ಳೋ ಒಂದು ಗೆಳೆಯರಾಗೆ ನೋಡಿ. ಯಾಕಂದರೆ ಯಾರೋ ಎಲ್ಲೋ ಹೇಳಿದ ಮಾತು ನನಗೆ ಅಷ್ಟು ನೆನಪಿಲ್ಲ ಯಾರು ಹೇಳ್ಯಾರೋ ಏನಂತ. ನೀನು ನಿನ್ನ ದೃಷ್ಟಿಯನ್ನು ಬದಲಾಯಿಸು, ಆ ದೃಷ್ಟಿ ಇಡೀ ಸೃಷ್ಟಿನೇ ಬದಲಾಯಿಸುತ್ತೆ ಅಂತ. ಇದು ನನ್ನ ಯೋಚನೆ. ಇದು ಬರೀ ಯೋಚನೆಗೆ ಉಳಿಯೋಕ್ಕೆ ನಾನು ಬಿಡಲ್ಲ, ಅಥವಾ ಇದು ಈ ವಿಡಿಯೋಗೆ ಕೊನೆ ಆಗಲ್ಲ. ನಾನು ನನ್ನ ದೃಷ್ಟಿ ಬದಲಾಯಿಸಾಯಿತು. ಇನ್ನು ಶೋಷಣೆ ಒಳಗಾದ ನನ್ನ ಸೋದರಿಯರ ಪರ ನಾನು ನಿಂತು ಹೋರಾಡೋ ಸಮಯ ಬಂದಿದೆ. ಇನ್ನು ನಾವು ಕೈ ಕಟ್ಟಿ ಕುಳಿತು ಸಾಕು. ಇನ್ನು ಮುಂದೆ ಬದಲಾಯಿಸೋಣ. ಒಂದು ಹೆಣ್ಣಿನ ಮೇಲೆ ಆದ ಶೋಷಣೆ ಬರೀ ಆ ಹೆಣ್ಣಿಗೆ ಆದ ಅನ್ಯಾಯ ಅಲ್ಲ, ಅದು ಇಡೀ ನಮ್ಮ ಮನುಕುಲಕ್ಕಾದ ಅವಮಾನ ಅಂತ ನಾನು ಭಾವಿಸಿದ್ದೇನೆ. ಇನ್ನೂ ಸಾಕು. ಒಂದು ಕಪಾಳ ತೋರಿಸಿದ್ರೆ ಇನ್ನೊಂದು ಕಪಾಳ ತೋರಿಸಿ ಅನ್ನೋದು ಆ ವಾದ ಎಲ್ಲ ಸಾಕು. ಇನ್ನೇನಿದ್ರು ಗುಂಡಿಗೆಯಲ್ಲಿ ಬಿಸಿ ರಕ್ತ ಕುದ್ದು ಅದು ಜ್ವಾಲಾಮುಖಿಯಾಗಿ ಈ ಥರ ಕಾಮುಕ್ ನನ್ನ ಮಕ್ಕಳನ್ನೆಲ್ಲ ಸುಡಬೇಕು ಅನ್ನೋದು ನನ್ನ ಉದ್ದೇಶ. ಇದು ನನ್ನ ವೈಯಕ್ತಿಕ ವಿಡಿಯೋ. ಇದರಿಂದ ಯಾರ ಮನಸ್ಸಿಗಾದರೂ ನೋವಾಗಿದ್ದರೆ ಕ್ಷಮಿಸ್ಬಿಡಿ. ಇದು ನನ್ನ ಮೊದಲ ಪ್ರಯತ್ನ. ಇದು ಇನ್ನೂ ಹೀಗೆ ಮುಂದುವರಿತಿರ್ತದೆ. ಆದರೆ ಇದು ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗಬೇಕು. ಆ ಥರ ನಾನು ಮಾಡಲೇಬೇಕು. ಇದು ನನ್ನ ನನ್ನ ಜೀವನದ ಗುರಿ. ಇದು ಇಲ್ಲಿಗೆ ಆಗಕ್ಕೆ ನಾನು ಬಿಡೋದಿಲ್ಲ. ಇದು ನಾನು ಏನಾರಾಗಲಿ ಇದರಿಂದ ಮುಕ್ತಿ ಕೊಡಿಸಲೇಬೇಕು. ಈ ಥರ ಹೋರಾಟ ಇನ್ನೂ ಮುಂದುವರಿತಾನೇ ಇರುತ್ತೆ. ನೀವು ಅಷ್ಟೇ, ನಾನು ಸಬ್ಸ್ಕ್ರೈಬ್ ಆಗಿ ಅದಾಗಿ ಅಂತ ಅನ್ನಲ್ಲ, ನಿಮಗಾಗಿ ನನ್ನ ಕಂಟೆಂಟು ಆ ಥರ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇದು ಮಾಡಿ. ಅದನ್ನು ಬಿಟ್ಟರೆ ಏನಿಲ್ಲ, ಈ ಹೋರಾಟ ಮುಂದುವರಿತಾನೇ ಇರುತ್ತೆ.